ನಾನಾ ಐದ್ ಕೆ- ಐದ್ 100. ಕೆ- ಐದ್ ಐದ್ ಕ್ವಿಂಟಲ್ ಇದೆಯಾ ರೋಬರ್ಟ್ಸ್ ಬಾಯಿ ಬಿ ಹಾಕೊಂಡ್ಬಿಟ್ಟವಳೆ ಜಾಸ್ತಿ ಆಯ್ತಾ ಮೇಲು ಸಾಲಲ್ಲ ಅಂತ ಸಾಲಲ್ಲ ಹಾ ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಅವರ್ ನ್ಯೂ ವಿಡಿಯೋ. ಗಾಯ್ಸ್, ಇವತ್ತೇನು ಅಂದ್ರೆ ನಾಗನು ಪೂರ್ಣಿಮಾ ಇಲ್ಲಿ RTO ಆಫೀಸ್ ಹತ್ರ ಬಂದವರು ತುಮಕೂರಿಗೆ. ನಾನು ಜೊತೆಲಿ ಬಂದಿದ್ದೀನಿ, ಶಿವಪೂಜೆ ಕರಡಿ ಬಿಟ್ಟ ಬಂದಿದ್ದೀನಿ ಇಬ್ರ ಜೊತೆ. ಹಂಗೇನಿಲ್ಲ ಗಾಯ್ಸ್. ಹಂಗೇನಿಲ್ವಾ? ನಮ್ಮ ಅಣ್ಣ ನಮ್ ಜೊತೆಗಿದೆ, ಜೋಶ್ ನಮ್ಗೆ. ಜೋಶ್ ಜೋಶ್ ಅಂತೆ ಗಾಯ್ಸ್ ನನ್ನ ಜೊತೆಲಿದ್ರೆ. ಅದಕ್ಕೆ ಸುಮ್ಮನೆ ಬಂದಿದ್ದೀನಿ, ವೀಕ್ ಆಫ್ ಇತ್ತು ಅದಕ್ಕೆ. ಇವತ್ತು ಪೂರ್ಣಿಮಂದು ಡ್ರೈವಿಂಗ್ DL ಏನಂತಾರಕ್ಕೆ ಲೈಸೆನ್ಸ್ ಲೈಸೆನ್ಸ್ ಅಪ್ಲೈ ಮಾಡಿತ್ತು DL. ಅದಕ್ಕೆ ಈಗ ಅದು ಡ್ರೈವಿಂಗ್ ಟೆಸ್ಟ್ ಮತ್ತೆ ಅದ್ರದ್ದು ಏನು ಪ್ರೊಸೀಜರ್ ಇರುತ್ತೆ ಅದನ್ನ ಮುಗ್ಸಕ್ಕೆ ಬಂದಿದ್ದೀವಿ. ನೋಡಿ ಇವನು ಆಲೆ ದಾರಿ ತಪ್ಪಿಬಿಟ್ಟು ನಮ್ನು ತಪ್ಪಿಸ್ಬಿಟ್ಟ. ಅಯ್ಯ ಕಳ್ಳನ್ ಮಗನೇ. ನೀವು ಹಿಂದೆ ಕುರಿ ಹೋದಂಗ ಗೊತ್ತಿಲ್ಲ. ಹಾ ಇಲ್ಲಿ ಜನ ನೋಡಲ್ಲಿ ಅಪ್ಪಿ, ನೋಡಲ್ ಜನ ಕ್ಯೂ ನಿಂತವ್ರೆ. ಇಲ್ಲ ಸುಗದ ಹಂಗ ಜಾಗ ಅದೇ ಹೋಗ್ಬಿಡ್ಬೇಕಷ್ಟೇ. ಆಯ್ತು, ಎಲ್ಲೆಲ್ಲ ನುಗ್ತಾ ಇದೀವಿ, ಜಾಗ ಇಲ್ಲ, ಇಲ್ಲಿ ಗೇಟ್ ಇಲ್ಲ, ಏನಿಲ್ಲ. ಇಷ್ಟು ಜನ ಅವ್ರೆ ನೋಡಿ ಗೈಸ್. ಅಪ್ಪಿ ಯಾವ ಮುಗಿಯೋದ್ ನಿನ್ನ ನಾಳೆ ಶಬಾಸ್ ಬೇಟಾ. ಗೈಸ್ ಅಲ್ಲಿಂದ ಕ್ಯೂ ಐತೆ, ಹಿಂಗೆ ಅಲ್ಲಿ ತಕ ಐತೆ ಕ್ಯೂ. ಅವ್ರ ಗಾಡಿ ತಂದಿರ್ತಾರ. ಇವತ್ತೆಲ್ಲ ಇಲ್ಲೇನೆ ನಾವು ಫಿಕ್ಸು ಬರ್ದಿಟ್ಟು ನೋಡು ಎಲ್ಲರದು ಮುಗಿಯೋ ಅಷ್ಟೊತ್ತಿಗೆ. ಎಷ್ಟು ಗಂಟೆ ಗೊತ್ತಿಲ್ಲ, 11:40. 11:40 ಅಂದ್ರೆ ಒಂದ್ 2 ಗಂಟೆ ಆಗ್ಬೋದು ಗೈಸ್ ಇದು ಮುಗಿಯೋ ಅಷ್ಟೊತ್ತಿಗೆ ಪಕ್ಕ. ಗೈಸ್ ಈಗ ಡ್ರೈವಿಂಗ್ ಸ್ಕೂಲ್ ಹತ್ರ ಬಂದಿದೀವಿ. ಇಲ್ಲಿ ಅಂಬಿಕಾ ಮೋಟಾರ್ಸ್ ಡ್ರೈವಿಂಗ್ ಸ್ಕೂಲ್ ಅಂತ, ಇಲ್ಲಿ ಫೈಲ್ ಕೊಟ್ಟವ್ರಂತೆ ಈಸ್ಕೊಂಡು ಹೋಗಕ್ ಬಂದಿದೀವಿ. ನಾನು ಪೂರ್ಣಿಮಾ ಈಗ ಅಲ್ಲೇ ಐತೆ. ಈಸ್ಕೊಂಡ್ ಹೋಗಪ್ಪ ಬೇಗ ನೀನು. ಹಾ ಹೋಗಿ ಇಸ್ಕೊಂಬ. ಫೈಲ್ ಇಸ್ಕೊಂಡ ಎಷ್ಟ್ ಖರ್ಚಾಯ್ತು ಎಲ್ಲ DL ಮಾಡ್ಸಕ್ಕೆ? 5,000. ಯಪ್ಪ 5,000 ನಮ್ ಕಡೆಯಿಂದ ಬರೇ ಒಂದ್ 500 ರೂಪಾಯಿ ಕಡಿಮೆ ಮಾಡ್ಬೋದು. ಅಡ್ರೆಸ್ ಎಲ್ಲ ಹೇಳ್ಬಿಡ ಹಂಗೆ. ಇಲ್ಲೇ RTO ಆಫೀಸ್ ಎದುರುಗಡೆ ಅಂಬಿಕಾ ಅಲ್ಲ ಕುಣಿಗಲ್ದ ಕುಣಿಗಲ್ ಸುತ್ತಮುತ್ತ ಇರೋರ್ಗೆ ಗೊತ್ತಾಗುತ್ತೆ. ಕುಣಿಗಲ್ ಆಪೋಸಿಟ್ ಗೌರ್ಮೆಂಟ್ ಹಾಸ್ಪಿಟಲ್ ಆಪೋಸಿಟ್. ಗೌರ್ಮೆಂಟ್ ಹಾಸ್ಪಿಟ್ಲು ಆಪೋಸಿಟ್ ಫಸ್ಟ್ ಫ್ಲೋರ್. ಅದು ಡ್ರೈವಿಂಗ್ ಸ್ಕೂಲ್ ಐತೆ. ಕಾಂಟ್ಯಾಕ್ಟ್ ಮಾಡಿ. ನಾನು ಲಾಗ್ ನೋಡ್ಕೊಂಡು ಬಂದಿದೀವಿ ಅಂತಾನೆ ಹೇಳಿ. ನಾಗರಾಜು ಪೂರ್ಣಿಮಾ ಅಂತ ಹೇಳಿ ಹೆಸರು. ಬಸ್ಸಿಂದ ಅನ್ಬೋತೈತೆ ಗಾಯ್ಸ್. ಓಲಾ ಬೇಡವ ಅಂತಲೇ ಗೊತ್ತಪ್ಪ ಗೈಸ್. ಇವಾಗ ಬಯೋಮೆಟ್ರಿಕ್ ಮಾಡ್ಸಕ್ ಬಂದಿದ್ದೀವಿ. ಈಗ ಪೂರ್ಣಿಮಾ ರೆಡಿ ಆಗಿದೆ ಹೋಗಿ ಬಯೋಮೆಟ್ರಿಕ್ ಮಾಡ್ಸಕ್ಕೆ. ಇಲ್ಲೇ ಇದೆ ಗೈಸ್, ರೂಮ್ ನಂಬರ್ ಬಂದು 20ನೇದು. ಇಲ್ಲಿ ತುಮಕೂರಲ್ಲಿ ಯಾರನ್ನ ನೋಡಿ ಬರಂಗಿದೆ ರೂಮ್ ನಂಬರ್ 20. ಇದು ಬಯೋಮೆಟ್ರಿಕ್ ರೂಮ್. ಇಲ್ಲಿ ಒಳಗಡೆ ಹೋಗಿ ಫೋಟೋ ಎಲ್ಲ ತೆಗಿಸ್ಕೊಂಡ್ ಬರ್ಬೇಕು ಗೈಸ್. ಇದು ಫಸ್ಟ್ ಮುಗಿಸ್ಕೊಂಡು ಆಮೇಲೆ ಡ್ರೈವಿಂಗ್ ಹೋಗ್ಬಿಡಿ, ಈಸಿ ಆಗ್ಬಿಡುತ್ತೆ. ಇಲ್ಲಿ ಸೀರಿಯಲ್ ನಂಬರ್ ಹಾಕ್ತಾರೆ ಗೈಸ್ ಪೊಲೀಸವರು. ಇವ್ರ ಹತ್ರ ಹಾಕಿಸ್ಕೊಂಡು ನೆಕ್ಸ್ಟ್ ಹೋಗೋದು. ಅವೆಲ್ಲ ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ. 2 ಗಂಟೆ. ಇನ್ನೇ 2 ಗಂಟೆ ತನಕ ಇಲ್ಲೇ ಇರ್ಬೇಕು ಗೈಸ್, ಆಗಲ್ಲ. ಏನಂತ್ಯ? ಬೇಗ ಆಗೋಯ್ತು. ರಾಮನಗರ ನಮ್ದು. ಅಯ್ಯಣ TV ಹಾಕಿರೋ ಕೂತ್ಕೊಂಡು ನೋಡ್ತಾ ಇದ್ ಗೈಸ್. ಅಲ್ಲಿ ನೋಡ್ತಾ ಇಲ್ಲ, ಅಲ್ಲಿ ನೋಡ ಅಲ್ಲಿ ಅದ್ ನೋಡ್ಕೊಬೇಕು. ಕ್ವಶನ್ ಕೇಳ್ಬಿಡ್ತಾರೆ ಅಂತ ಎದುರಿಸ್ಬಿಡಲ್ಲ. ಏನು ಅಲ್ಲಿ ನೋಡು ಟಿವಿಲಿ ಅಲ್ಲಿ ಏನ್ ಆಗ್ತಾರದು ಕ್ವಶನ್ ಕೇಳ್ತಾರೆ, ಹೇಳಿಲ್ಲ ಅಂದ್ರೆ ಮನೆ ಕಳಿಸ್ತಾರೆ ಅಂತ ಎದುರಿಸ್ಬಿಡಲ್ಲ. ಹೋಗಿ ಎದುರಿಸು, ವಿಡಿಯೋ ಮಾಡ್ತೀವಿ. ಹೋಗಿ ಸಿಗ್ನಲ್ಗಳೆಲ್ಲ ನೋಡ್ಕೊ. ಏನೇನು ಕೇಳ್ತಾರೆ ಅಲ್ಲಿ ಕೇಳ್ತಾರಲ್ಲ, ಹೊಡಿತಾರೆ. ಹೇಳಿದೀನಿ ಹ್ಞೂ ಅಂತ ಅಂದೈತೆ. ಇಲ್ಲಿ ಎದುರಿಸ್ಬಿಡ್ತಾರೆ. ಅಲ್ಲಿ ಈಗ ನೋಡ್ಕೊಂತಾಳೆ ಹಿಂದೆಗಡೆ ಜೂಮ್ ಹಾಕಿ ಗೈಸ್ ಬೈಲಲ್ಲಿ ಇರೋದೇ ಓದ್ಕೊಂತ ಇತ್ತು. ಸೀರಿಯಲ್ ನಂಬರ್ ಹಾಕ್ಬಿಟ್ರು, 74ನೇ ಸೀರಿಯಲ್ ನಂಬರ್ ನೋಡಿ. ಅಲ್ಲಿವರೆಗೂ ಕಾಯ್ಬೇಕು ಗಾಯ್ಸ್. ಬೇಗ ಬಂದಿದ್ರೆ
ಇನ್ನ ಬೇಗ ಆಗಿರೋದು. ಹ್ಮ್ ಯಾವಾಗ ನಾಗನೇ ಲೇಟ್ ಮಾಡ್ತಾನೆ ಗೈಸ್. ಮೇಕಪ್ ನೋಡಿ ನಗ್ತಾನೆ ಏನೋ ಹೇಳಿದ್ರೆ. ಗೈಸ್ ಅಲ್ಲಿ ಒಳಗಡೆ ವಿಡಿಯೋ ರೆಕಾರ್ಡ್ ಮಾಡಕ್ ಬಿಡ್ಲಿಲ್ಲ, ಅದಕ್ಕೆ ಈಚ್ ಕಡೆ ಬಂದ್ಬಿಟ್ಟೆ ಗೈಸ್. ಸುಮ್ಮನೆ ಏನಕ್ಕೆ ಬೇಕು ಅಂದ್ಬಿಟ್ಟೆ. ಪೂರ್ಣಿಮಾ ಈಗ ರೆಡಿ ಆಗೈತೆ. ಈಗ ಕ್ವಶನ್ ಎಲ್ಲ ಕೇಳ್ತಾರೆ, ಟಿವಿಲಿ ಹಾಕಿದ್ರಲ್ಲ ಎಲ್ಲ ಕೇಳ್ತಾರೆ. ಸುಮ್ನೆ ನೋಡ್ದ ಏನಾದ್ರು ತಿಳ್ಕೊಂಡ ಬೇಸಿಕ್ಸ್ ಗೊತ್ತು, ತೀರಾ ಕೊಟ್ರೆ ಗೊತ್ತಿಲ್ಲ. ಅಂದ್ರೆ ಸಿಗ್ನಲ್ಸ್ ಏನ್ ಆಫ್ ಮಾಡ್ತಾರೆ, ಟರ್ನಿಂಗ್. ಗ್ರೀನ್ ಅಂದ್ರೆ ಏನು? ಟ್ರಾಫಿಕಲ್ ಗ್ರೀನ್ ಲೈಟ್ ಇರ್ತಾವಲ್ಲ, ಗ್ರೀನ್ ಎಲ್ಲ ಬ್ಲೂ ಕಲರ್ ಇರ್ತಾವಲ್ಲ. ರೆಡ್ ಅಂದ್ರೆ ಸ್ಟಾಪ್, ಎಲ್ಲೋ ಅಂದ್ರೆ ರನ್ನಿಂಗ್ ಅಲ್ಲಿ ಇಟ್ಕೋಬೇಕು, ಗ್ರೀನ್ ಅಂದ್ರೆ ಪಾಸ್ ಆಗ್ಬೇಕು. ಗೊತ್ತಿ ಬಿಡ, ಪರವಾಗಿಲ್ಲ. 10 ರೂಪಾಯಿ ಕೊಡ್ಬೇಕು. ಬೇರೆ ಎಲ್ಲ ಕೇಳಿದ್ರೆ ಶಾಕ್ ಐತ್ಯ. ಅದೇನೋ ಕೈ ಕಾಲೆಲ್ಲ ಹಿಂಗ್ ತಿರುಗಿಸ್ಕೊಂಡ್ರ ಅದೆಲ್ಲ ನೋಡಿದ್ರೆ ಚೆನ್ನಾಗಿ. ಶಾಕ್. ಗೊತ್ತಿಲ್ಲದೆ ಡಿಎಲ್ ಮಾಡ್ಸಕ್ಕೆ. ಹೌದು ಹೌದು. ಅವೆಲ್ಲ ಕೇಳ್ತಾರೆ ಕ್ವಶನ್ ಆನ್ಸರು, ಪ್ರಿಪೇರ್ ಆಗು. ಸುಮ್ಮನೆ ಟಿವಿ ಮುಂದೆ ಕುಂಡಿಸಿರು ಅಂದ್ಕೊಂಡು ಕೂತ್ಕೊಂಡಿದ್ದ. ಇನ್ನೊಂದ್ಸಲ ನೋಡ್ಕಾದ್ರಿಗೆಲ್ಲ ಇಲ್ಲಿ 50 ಅಂದ್ರೆ 50 ರೂಪಾಯಿ ಕೊಟ್ಟು ಹೋಗ್ಬೇಕು ಅಂತ. ಫೈಟಿ ಅಂದ್ರೆ ಇಲ್ಲ ಈ ತರ ಫೈಟಿ ರೋಡ್ ಲಿಮಿಟ್ 5 ಟೈಮ್ ಒಳಗಡೆ ಇರ್ಬೇಕು ಅಂತ. ಫೈಟ್ ಅನ್ನಿಂದ ಜಾಸ್ತಿ ಇರ್ಬೇಕಣ. ಪೂರ್ಣಿಮಗೆ ಹೇಳ್ಕೊಂಡ್ಬಿಡು ಆತರ. ಎಷ್ಟು ಕೆಜಿ ಇದೆಯಾ ನೀನು? ಎಷ್ಟು ಕೆಜಿ ಇದೆಯಾ? ನಾನಾ 5 ಕ್ವಿಂಟಲ್ ಇದೆಯಾ? 5 ಕ್ವಿಂಟಲ್ ಅಲ್ಲಿ ಅಷ್ಟು ವೆಯ್ಟ್ ಹಾಕ್ಬೇಕು ಅಂತ. ಏನು ನಿನ್ನೀಗ ಕಾರಲ್ಲಿ ಅಷ್ಟು ವೆಯ್ಟ್ ತಗೊಂಡ್ ಹೋಗ್ಬೋದು, ಅದಕ್ಕೆ ಜಾಸ್ತಿ ತಗೊಂಡ್ ಹೋಗಂಗಿಲ್ಲ ಅಂತ. ಯಾರು ಹೇಳಿದ್ ಕಾರಲ್ಲಿ ಅಂತ? ಇದೇನು ಅದ್ರದ್ದೇ ಮಾಡ್ಸಿ. ಗೈಸ್ ಒಳಗಡೆ ವಿಡಿಯೋ ಮಾಡಕ್ಕೆ ಬಿಡ್ಲಿಲ್ಲ ಗೈಸ್, ಅದಕ್ಕೆ ಸುಮ್ನೆ ಬೇಜಾರಾಗಿ ಬಂದ್ಬಿಟ್ಟೆ ಗೈಸ್. ಅದು ಸರಿ ಪೂರ್ಣಿಮಾ ಗಾಡಿ ಓಡಿಸ್ಬಿಡ್ತು ಕಾರ. ಯೂಟ್ಯೂಬ್ ಅಲ್ಲಿ ನೋಡಿ ಕಲ್ತೆ ಡಿಎಲ್ ಮಾಡಿಸ್ಬಿಟ್ರು ಇದೆ. ಯೂಟ್ಯೂಬ್ ಅಲ್ಲಿ ನೋಡಿ ಕಲ್ತಿ. ಸಾಬಾಸ್ ಬೇಟ, ಸಬಾಸ್. No words. ನೋ ವರ್ಡ್ಸ್. ಬೈ ಬಿ ಹಾಕೊಂಡ್ಬಿಟ್ಟಾಳೆ. ಕಾರ್ ಓಡಿಸಿರೋದ್ರ ಬಗ್ಗೆ, ನಾನ್ ಕಾರ್ ಓಡಿಸಿರೋದ್ರ ಬಗ್ಗೆ ನೋ ವರ್ಡ್ಸ್. ನಾನು ಡ್ರೈವಿಂಗ್ ಲೈಸೆನ್ಸ್ ಆಯ್ತು. ಟರ್ನಿಂಗ್ ಹೊಡೆದಿದ್ದೀನಿ ನಾನು. ಹೌದಾ? ಟರ್ನಿಂಗ್ ಮಾರ ಸಕ್ಕದ ಹೊಡಿದೆ ಗೈಸ್. ಆ ತರ ಎಲ್ಲ ಆಯ್ತು ಇಲ್ಲಿ. ಆ ತರ ಟೆಸ್ಟಿಂಗ್ ಎಲ್ಲ ಮಾಡೋರು ಇಲ್ಲಿ. ಹಾನ್ರಿ, ಯಾಕೆ ಈ ತರ ನೀವು ಎದ್ದು ಸೇರ್ಕೊಂಡು ಸಪೋರ್ಟ್ ಮಾಡ್ತಿರೋ? ಇರೋದ್ ವಿಷಯ ಹೇಳ್ತಾ ಇದೀವಿ. ಕಾರ್ ಓಡಿಸಲ್ಲ ಹೆಂಗ ಅನಿಸ್ತು ಪೂರ್ಣಿಮಾ? ಗಾಯ್ಸ್ ಈ ತರ ಆಗ್ಬಾರ್ದು. ಯಾಕೆ? ನಾನೇ ಸ್ವಂತ ಕಲ್ತಿ ಆಮೇಲೆ ತಗೋಬೇಕಾಗಿತ್ತು. ನಾನು ಯಾಕೆ ಮುಂಚೆ ಮಾಡಿಸ್ಕೊಂಡ್ ಕಲಿಯೋಣ ಅಂತ ಹೋಗಿದ್ದು ತಪ್ಪಾಯ್ತು. ಸೀಟ್ ಬೆಲ್ಟ್ ಹಾಕ ಸೌಂಡ್. ಸೀಟ್ ಬೆಲ್ಟ್ ಆಗಲ್ರಿ ರೀ ಯಜಮಾನ್ರೆ. ಗೈಸ್ ಈಗ ಅಂಗಡಿ ತಗ ಬಂದಿದೀವಿ, ಏನಾದ್ರು ತಿಂಡಿ ತಿನ್ಕೊಂಡು ಹೋಗೋಣ ಅಂತ. ಮಧ್ಯಾಹ್ನ ಆಗ್ಬಿಟ್ಟೈತೆ ಅಲ್ಲಿ 1 ಗಂಟೆ. ಆಮೇಲೆ ಏನ್ ಮಾತಾಡ್ತಿರಲ್ಲ, ತೆಗೀರಲ್ಲ, ಗೊತ್ತಾಗಲ್ಲ, ತೆಗೀರಲ್ಲ. ಅಲ್ಲಿ ಏನಾದ್ರು ತಿಂಡಿ ಕೊಡ್ಸ್ರಿ, ಚೆನ್ನಾಗಿರೋದು. ಏನ್ ತಗಂತೀಯ? ವೀಲ್ ಸಿಮ್ಸು ನಾವ್ ಡಯಟ್ ಕಣ್ರಿ. ನಾವು 2 ತಾಳ ಸಾಕು, 1 ಚಕ್ರಿ ತಗ ಸಾಕು. ಎಲ್ಲ ತಗ ಕಾಸು ನೀನೇ ಕೊಡ್ಬೇಕು. ಟ್ಯಾಕ್ಸ್ ಹಾಕ್ಬಿಟ್ಟೆ ಕೈಸ್ ನಾಗಂಗೆ. ಇಟ್ಟೊಂದು ಯಾಕೆ ಅಂತಾಳೆ 10 ನಿಮಿಷ ಬಿಟ್ರೆ 3-4 ಖಾಲಿ ಮಾಡ್ತೀನಿ. ವೀಲ್ ಚಿಪ್ಸ್ ಎಲ್ಲ ನಿನ್ಗೆ ತಗೊಂಬಂದಿರೋದು ಅವನು. ಜಾಸ್ತಿ ಆಯ್ತಾ? ಇಲ್ಲ ಸಾಲಲ್ಲ ಅಂತ. ಸಾಲಲ್ಲ. ಇನ್ನ ಬೇಕಾಗಿತ್ತು ಚಿಪ್ಸ್. 5 ರೂಪಾಯಿ ಈಟೆ ಬರುತ್ತೆ, 10 ರೂಪಾಯಿ ತಿನ್ನು. ಕಾಣಿಸ್ತೈತಿ ಏನು ಗಾಡಿ ಚೆನ್ನಾಗಿ. ಗೈಸ್ ಅವನೀಗ ಗಾಡಿ ಫೋಟೋ ತಕ್ಕಣ ಅಂದ್ಬಿಟ್ಟು ಬಂದವನೆ. ಇಲ್ಲಿ ಸೈಟಿಗೆ ಬಂದಿದೀವಿ. ಹೌದು ಇಲ್ಲಿಯ ಕಾರನ್ನ ಕ್ಲೀನ್ ಮಾಡ್ತಾವನೆ ಗೈಸ್. ಫುಲ್ಲು ಧೂಳು ಹತ್ತಕ್ಕೆ ಬಿಡ್ತಿಲ್ಲ, ಆ ತರ ಕೇರ್ ಮಾಡ್ತಾವನೆ. ಕ್ಲೀನ್ ಮಾಡು ಬೇಗ. ಕ್ಲೀನ್ ಮಾಡೋದ? ನೀನ್ ಕ್ಲೀನ್ ಮಾಡ್ತೀರಾ? ಫೋಟೋ ತೆಗಿಬೇಕಾ ಮತ್ತೆ? ಸರಿ ಕಣಪ್ಪ, ಆಯ್ತು.
ಗಾಯ್ಸ್ ಇವಾಗ ರೀಲ್ಸ್ ಎಲ್ಲ ಮಾಡ್ದೋ ಇಲ್ಲಿ ಲೇಔಟಿಗೆ ಬಂದಿದ್ದೋ ಕಾರ್ ಫೋಟೋಸು ವಿಡಿಯೋಸ್ ಎಲ್ಲ ತಕೊಂಡು ರೀಲ್ಸ್ ಮಾಡ್ಕೊಂಡು ಇವಾಗ ಹೋಯ್ತಾ ಇದೀವಿ. ಹೆಂಗ ಅನಿಸ್ತು ಡಿ ಎಲ್ ಮಾಡಿಸಿದ್ದು ಕಣಿವ? ಹೇಳದ್ನಲ್ಲ ಅಣ್ಣ ರೀ, ಡಿಎಲ್ದು ಏನಿಲ್ಲ ಮಾಡಿಸ್ಬೋದು. ಅಲ್ಲಿ ನೀವು ಒಂದೆರಡು ಸತಿ ಇದ್ ಮಾಡ್ಕೊಂಡಲ್ಲ ಅವಾಗ ಸ್ವಲ್ಪ ಬೇಜಾರಂತ. ಅವೆಲ್ಲ ಏನ್ ಮಾಡಕ್ಕಾಗಲ್ಲ, ಕಾಮನ್ ವಿಡಿಯೋ ಮಾಡೋರಿ. ಯಾಕ ಆಂಟಿ ಬೈತಾರ ಲೇಟ್ ಆದ್ರೆ? ದಿನ 11 ಗಂಟೆವರೆಗೂ ಮನೆಗೆ ಹೋಗ್ತಿದೀವಿ ನಾವು ಬೆಂಗ್ಳೂರ್ಗೆ ಹೋಗಕ್ ಹಿಡ್ದಾಗಿಂದ. ಅದಕ್ಕೆ ದಿನ ಏನು ಹೇಳೋರಿಲ್ಲ ಕೇಳೋರಿಲ್ಲ. ಬೆಳಗ್ಗೆ ಹೋಗು 11 ಗಂಟೆ ರಾತ್ರಿಗ್ ಬಾ, ಇದೇ ಹೋಗೈತೆ ನಿಮ್ ಜೀವನ. ರಜಾ ಹಾಕೊಂಡ್ ಒಂದ್ ದಿನ ಮನೇಲಿ ನೆಮ್ಮದಿಯಾಗಿರ್ಲಿಲ್ಲ ನೀವಿಬ್ರು. ಸರಿ ಹೋಗ್ರಿ, ಹುಷಾರು ಮನೆಗೆ. ಮತ್ತೆ ಸಿಗೋಣ. ಬಾಯ್ ಗಾಯ್ಸ್. ಬಾಯ್ ಗಾಯ್ಸ್. ಗಾಯ್ಸ್ ಅನ್ಲಿಲ್ಲ ನನ್ ಗಾಯ್ಸ್ ಅಂತಾನೆ. ಓಕೆ ಬಾಯ್. ಹೇಳಲ್ಲ, ಏನ್ ಹೇಳ್ಬೇಕು ನಿಂಗೆ? ಮ್ಯಾರ್ದೆ ಏನ್ ಬತ್ತಿದಂಗೆ ಹೇಳಲ್ಲ ಅಂತ ಹೇಳಲ್ಲ. ಏನ್ ಹಣ್ಣುಗಳು ತಗೊಂಬರ ಅಂತ ಹೇಳಿದ್ನಲ್ಲ, ಕಾಸು ಕೊಟ್ಟಾಗ ತಗೊಂಬತ್ತೀವಿ. ಕಾಸಲ್ಲಿ ತತ್ತಿಲ್ಲ ಪ್ರಿಂಟ್ ಮಾಡ್ತೀವಿ ಕೊಡು, ಏನಾಗ್ತದೆ? ಅವ್ರನ್ನ ಓಡಿಸ್ಕಲ್ಲ ಹಾಕಕ್ಕೆ ಒಂದ್ ಸ್ವಲ್ಪ ಹಣ್ಣುಗಳು ತಂದಿದ್ರ ಮಾಡ್ಕೊಡ್ತಿರ್ಲಿಲ್ಲ. ಮಾಡ್ಕೊಡು, ಇವಾಗ ಏನಾಗೈತೆ? ಇನ್ನೊಂಚೂರು ಮಾಕತ್ತಕ್ಕ ಹಿಡಿದು ಬಿಡು. ಮಕ್ಕತ್ತಕ್ಕೆ ಇದ್ಬಿಡ್ತಾರೆ, ಮಕ್ಕತ್ತಕ್ಕೆ ಹೆಂಗೆ? ಊಟ ಮಾಡ್ದೆ ಹೆಂಗೆ ಹೇಳು? ಮಾಡ್ದೆ ಕೊಂಡೆಲ್ಲ ಗಿಂಜ್ಕೊಂಡಾಗ ಬೆಳಗ್ಗೆ ಟೈಮ್ ಮನೆ ಹೊಡೋರೆ ಮುದ್ರಕೊಂಬಿಟ್ಟ ಹಂಗೆ. ಓ ದೃಷ್ಟಿ ತೆಗಿತಾ ಇದ್ದ ನಮ್ಮ ಅಮ್ಮ ನಮ್ಮ ಅಪ್ಪಂಗೆ. ಓ ತೆಗಿ. ನಾಯಿ ಕಣ್ಣು, ನರಿ ಕಣ್ಣು, ಮುಂಡೆ ಕಣ್ಣು, ರಂಡೆ ಕಣ್ಣು, ಯಾವ ಕಣ್ಣು ನಾವು ಅಪ್ಪನ ಮೇಲೆ ಬಿಡೋದು ಬೇಡ. ಹೊಂಟೋಗ್ಬಿಡ್ಲಿ. ತು ಹೊಂಟಾಯ್ತು. ಮುಖ ನೋಡಿ ಗೈಸ್, ಹೊಂಟಾಯ್ತು. ಚಟಪಟ ಅಂತ ನೋಡಿ ಈಗ. ಹೋಗೈತೆ ದೃಷ್ಟಿ ಆಗೈತೆ. ಅಯ್ಯೋ ಅಪ್ಪ ಏನಿದೆ ಈ ತರ ದೃಷ್ಟಿ? ಹಾ, ಸುಂದ್ರಂಗಿ ದೃಷ್ಟಿ. ಮಾ ಬಾಯ್ಲಿ, ಕಮಾನ್ ಇಯರ್. ಏನ್ ಸಮಾಚಾರ? ತಿಂದ ಹೊಟ್ಟೆ ತುಂಬ? ಏನ್ ತಿಂದೆ? ಮುದ್ದೆ, ಅನ್ನ, ಸಾರು. ಏನು ಇಲ್ಲ. ಹುಡುಗನ್ನ ಯಾಕಲ್ಲ ತಲೆಗೆ ಕುಡಿತಿದ್ದಿಲ್ಲ? ಕೆನ್ನೆ ಹೊಡಿಬೇಕು ಹೆಂಗೆ? ಬಾರ ಮೇಲೆ ಹಿಂಗ್ ಹೋಗೊಂದ್ರು ಯಾರು? ತಟ್ಟೆಲ್ಲ ತೆಗಿಬೇಕು ಹೇಳೋದು. ಏನು ಹಚ್ಕಿಸ್ತೇನಲ್ಲ ಏನದ್ ನೋಡಿ ಗೈಸ್, ಏನು ಇಲ್ಲ, ನಾವು ನಾಟಕ ಆಡೋದು. ಏನ್ ಹೇಳ್ತಾರ? ಹಿಂಗ ಏನ್ ಹೇಳ್ಬೇಕು? ಏನ್ ಹೇಳ್ಬೇಕು ನಿಂಗೆ? ಕರ್ದಲ್ಲ ಯಾಕೆ? ಏನು ಕರೀತಾರೆ? ಏನಾದ್ರು ಇದ್ರೆ ಕರೀತಾರೆ, ಸುಮ್ಮನೆ ಕರೀತಾರೆ. ಕರ್ದೆ ತಿಕ್ಲ, ನಿಮ್ಮ ಅಪ್ಪನ ತರ ತಿಕ್ಲ ನಿಮ್ಗೂ. ನಿನ್ ತಿಕ್ಲಿಡೋದಲ್ಲ, ಏನ್ ಹೇಳಕ್ ಹೋಗಿ ಏನ ಹೇಳ್ತೀಯ? ನಿಮ್ಮ ಅಪ್ಪನಿಗೂ ತಿಕ್ಲಿಡ್ಬೋದು. ಓಕೆ ಗಾಯ್ಸ್, ನಗಿಸ್ತಾ ಇರಿ, ಖುಷಿಯಾಗಿರಿ, ಏನಾಗಿರಿ, ಮುನ್ನುಗ್ತಾ ಇರಿ. ಇನ್ನೊಂದು ವಿಡಿಯೋದಾಗ ಸಿಗೋಣ. ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಗೈಸ್. ಥ್ಯಾಂಕ್ ಯು. ಇನ್ನೊಂದು ವಿಡಿಯೋದಾಗ ಸಿಗೋಣ. ಬಾಯ್, ಟೇಕ್ ಕೇರ್. ಮನಿಕಾವು ತಿಂದಲ್ಲ ಹೊಟ್ಟೆ ತುಂಬ ಬಗ್ದಾಕು. ಅವ್ನು ವಾಂತಿ ಮಾಡ್ಕೊಂಡು ಗೈಸ್, ಯಾಕೋ ಮಣ್ಣೆಲ್ಲ ತಿಂದ್ಬಿಟ್ಟು ವಾಂತಿ ಮಾಡ್ಕೊಂಡ್ಬಿಟ್ಟು ನಾಯಿಯದು.